ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಿರುವಂತಹ ಬಾಲರಾಮನ ವಿಗ್ರಹಕ್ಕೂ ಬಾಲರಾಮನ ಮೂರ್ತಿಗೂ ಮೈಸೂರಿಗೂ ಸಾಕಷ್ಟು ವಿಧದಲ್ಲಿ ನಂಟಿದೆ. ಆ ಮೂರ್ತಿಯ ಆ ಶಿಲೆ ದೊರೆತಂತಹದ್ದು ನಮ್ಮ ಮೈಸೂರಿನ ಹಾರೋಹಳ್ಳಿಯಲ್ಲಿ ರಾಮದಾಸ್ ಅವರ ಜಮೀನಿನಲ್ಲಿ. ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್, ತಮ್ಮ ಹೆಸರು ರಾಮದಾಸು. ತಮ್ಮ ಜಮೀನಿನಲ್ಲೇ ರಾಮನ ಮೂರ್ತಿ, ಅಂದರೆ ಆ ಮೂರ್ತಿಯನ್ನು ಮಾಡಿದಂಥ ಶಿಲೆ ಸಿಕ್ಕಿದೆ. ಹೆಂಗೆ ಅನಿಸುತ್ತೆ ಸರ್ ಇದ್ರ ಬಗ್ಗೆ? ಸರ್, ಇದು ನಮ್ಮ ಪೂರ್ವಜನ್ಮದ ಪುಣ್ಯ. ಅಂದರೆ ಈಗ ಎಷ್ಟೋ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ರಾಮಂದ್ರ ಮಾಡಬೇಕು ಅಂತ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಾಯಿತ್ತು. ಅದು ಆಗ ಏನೋ ಒದಗಿ ಬಂತು ಈ ಟೈಮ್ನಲ್ಲಿ. ಅದೇ ಟೈಮ್ನಲ್ಲಿ ನಮ್ಮಲ್ಲಿ ಒಂದು ಶಿಲೆ ಮೇಲೆ ಇತ್ತು, ಭೂಮಿ ಮೇಲೆ. ಅದನ್ನು ತೆಗಿಸೋಕ್ಕೆ ಹೋಗಿ ಮಧ್ಯೆ ಒಳಗಡೆ ಒಂದಿದೆ, ತೆಗೆದುಬಿಡ್ತೀವಿ ಅಂತ ಕೆಲಸಗಾರರು ಹೇಳಿದ್ರು. ತಕ್ಕಳಿಯಿಂದ ತೆಗೆದಿಟ್ಟಿದ್ರು. ಅದು ಅಲ್ಲೋಯ್ತು. ಅಂದರೆ ನಮ್ಮ ಪೂರ್ವಿಕರು ಮಾಡೋದು ಪುಣ್ಯ, ಇದು ನಮ್ಮ ಸುಕೃತ ಅಂತ ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಸರ್. ನಮ್ಮ ಭೂಮಿಯಿಂದ ಹೋಗಿರ್ತಕ್ಕಂಥ ಶಿಲೆ ಒಬ್ಬ ವಿಶ್ವಾದ್ಯಂತ ಹೆಸರಾಗಿ ಪೂಜನೀಯ ಸ್ಥಳದಲ್ಲಿ ಅಯೋಧ್ಯೆಯಲ್ಲಿ ಇರೋದ್ರಿಂದ ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಸರ್. ಅಲ್ಲ, ಬಂಡೆ ಹೆಂಗೆ ಸಿಕ್ತು ಅಂತ ಇಲ್ಲಿ ನಿಮ್ಮ ಭೂಮಿಯಲ್ಲಿ ಮೊದಲಿಂದನೂ ಇತ್ತ? ಹೆಂಗಿತ್ತು ಅದ್ರ ಇತಿಹಾಸ? ಒಂದು ಕಲ್ಲಿತ್ತು ಸಾಲಿ ಕಲ್ಲು ತೆಗ್ದಿದ್ವಲ್ಲ, ಆ ನೇರದಲ್ಲಿ ಒಂದು ಕಲ್ಲಿತ್ತು ಮೇಲೆ. ಅದನ್ನು ಭೂಮಿ ಕ್ಲೀನ್ ಮಾಡೋಕ್ಕೆ ಸಲುವಾಗಿ ತೆಗೆದಾಗ ಅಡಿಲೊಂದು ಒಂದು ಕಲ್ಲಿದೆ, ತಕ್ಕತ್ತೀವಿ ಅಂತಂದರು ಕೆಲಸಗಾರರು. ತಕ್ಕಳಿ ಅಂತ ಹೇಳಿದ್ವಿ ಸರ್, ಅಷ್ಟೇ. ನಮಗೆ ಇದು ಮೂರ್ತಿ ಆಗುತ್ತಾ ಮಾಡುತ್ತಾ ಹಿಂಗಾಗುತ್ತಾ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈ ಅಯೋಧ್ಯೆಗೆ ಎಷ್ಟೋ ಕಡೆಯಿಂದ ಕಲ್ಲು ತರಿಸಿದ್ರು, ಎಷ್ಟೋ ಕಲ್ಲಿತ್ತು, ಎಲ್ಲೆಲ್ಲೋ ಟೆಸ್ಟ್ ಮಾಡಿದ್ರು. ನಮ್ಮ ಭೂಮಿಯದೇ ಒಂದು ಸೆಲೆಕ್ಟ್ ಆಗಬೇಕಾದ್ರೆ ಮೂರ್ತಿಗೆ ನಮ್ಮ ಪೂರ್ವ ಜನ್ಮದ ಪುಣ್ಯ, ನಮ್ಮ ಹಿರಿಯರು ಮಾಡೋದು ದಾನ ಧರ್ಮ, ಏನೋ ಒಂದು ಸುಕೃತ ಇದೆ ಈ ಭೂಮಿಯಲ್ಲಿ ಅಂತ ಸಂತೋಷ ಆಯಿತು. ಅದೇ ಈ ಟೈಮ್ ಇದೇ ಜೋಯಿಸರು 16ನೇ ತಾರೀಕು, ಜನವರಿ 16ನೇ ತಾರೀಕು ನಿಮ್ಮ ಭೂಮಿಲಿ ಒಂದು ಪೂಜೆ ಮಾಡಬೇಕು, ಇಲ್ಲಿಂದೇ ಕಲ್ಲು ಹೋಗಿರೋದು, ಇದೇ ಸೆಲೆಕ್ಟ್ ಆಗಿರೋದು, ಇದೇ ರಾಮ ಇಲ್ಲಿ ಹುಟ್ಟಿರೋದ್ರಿಂದ ಅದು ತಾಯಿ ಭೂಮಿ, ಅಲ್ಲಿ ಮಾಡಬೇಕು, ಸಹಕಾರ ಕೊಡಿ ಅಂದರು. ಆಯಿತು ಬನ್ನಿ ಮಾಡ್ಕೊ ಹೋಗಿ ಅಂತೇಳಿ ಅವತ್ತು ಮಾಡಿದ್ವಿ. ಅದನ್ನು ನಾವು GT ದೇವೇಗೌಡರಿಗೆ ತಿಳಿಸ್ವಿ. ಅವತ್ತು ಬರೋಕ್ಕಾಗಲ್ಲ, 22ನೇ ತಾರೀಕು ಬರ್ತೀನಿ ಕಣಪ್ಪ ಅಂದರು. 22ನೇ ತಾರೀಕು ಮಧ್ಯದಲ್ಲಿ ಬಂದು ನಮ್ಮನ್ನೆಲ್ಲ ಕರೆದು, ನಮ್ಮ ಹೋಬಳಿಯವ್ರನ್ನೆಲ್ಲ ಮೀಟಿಂಗ್ ಮಾಡಿ, ಪ್ರೆಸ್ ಮೀಟ್ ಮಾಡಿಸಿ, ಎಲ್ಲ ಎಲ್ಲ ಕೆಲಸ ಕಾರ್ಯಗಳಿಗೆಲ್ಲ ನೇಮಿಸಿ ಎಲ್ರಿಗೂ ಎಲ್ಲ ಅವತ್ತು ಭಾಳ ವಿಜೃಂಭಣೆಯಿಂದ 22ನೇ ತಾರೀಕು ಜನವರಿ 22, 2004ರಲ್ಲಿ ಭಾಳ ಚೆನ್ನಾಗಿ ಪೂಜೆ ಆಯಿತು. ಈಗ ವರ್ಷ ಆಯಿತು, ಮಂದಿರ ಕಟ್ತೀವಿ ಅಂತಂದರು, ಕಟ್ಟೋಕ್ಕೆ ಆಗಲಿಲ್ಲ. ಈಗ ನಾವಾದರೂ ಒಂದು ಜನ ಬಂದು ಹೋಗ್ತಾ ಇರ್ತಾರೆ, ಏನೂ ಮಾಡಿಲ್ವಲ್ಲ ಇಲ್ಲಿ ರಾಮ ಹುಟ್ಟಿರೋ ಜಾಗಕ್ಕೆ ಏನೂ ಮಾಡಿಲ್ವಲ್ಲ ಅಂತ ಇದು ಮಾಡ್ತಾಯಿದ್ರು. ಅದಕ್ಕೆ ಹಿಂಗೆ ಎಲ್ಲ ಇದು ಮಾಡ್ತಾರೆ. ನಾವೇ ಒಂದು ಸಣ್ಣದಾಗಿ ಒಂದು ದೇವಸ್ಥಾನ, ಒಂದು ಮಂಟಪ ಮಾಡ್ತೀವಿ ಸರ್, ಅದಕ್ಕಾದರೂ ಒಂದು ಜನ ದರ್ಶನ ಮಾಡ್ಕೊ ಹೋಗಲಿ ಅಂತ ನಾವು ಮಾಡಬೇಕು. ವರ್ಷ ಆಗೋಯ್ತು ಅನ್ನೋದಕ್ಕೆ ನಾವು ಬರ್ತೀನಿ ನಡ್ರಿ ಅಂತ ನೋಡೋ ಅಂತಂದ್ಬಿಟ್ಟು ಬಂದರು. ಬಂದು ಇಲ್ಲಿ ನೋಡ್ಬಿಟ್ಟು ಆಯಿತು ಮಾಡಿ, ನನಗೆ ಸಹಕಾರ ಏನಿದೆ ನಾನು ಮಾಡ್ತೀನಿ, ಮುಂದೆ ದೇವಸ್ಥಾನ ಕಟ್ಟೋಕ್ಕೆ ಪ್ರಯತ್ನ ಮಾಡೋ. ಏನೋ ರಾಜಕೀಯ ಒತ್ತಡದಿಂದ ಒಂದು ವರ್ಷ ಮುಗಿದೋಯ್ತು. ಮುಂದೆ ನಾವು ದೇವಸ್ಥಾನ ಮಾಡೋಣ, ಭಾಳ ಇದು ದಕ್ಷಿಣಕ ಅಯೋಧ್ಯೆಯನ್ನ ಹೆಸರು ತರೋಣ ಇದಕ್ಕೆ ಅಂಥೇಳಿ ಹೇಳಿದ್ರು. ಅದೇ ರೀತಿ ಮಾಡಿದ್ರು. ಇವತ್ತು ಅವರು ಬಂದು ಪೂಜೆ ಪುಸ್ತಕ ಅವರು ಇರ್ತಿದ್ರು. ಅವ್ರದ್ದೇನೋ ತಾಚಾರವಾಗಿ ಹೋಗಬೇಕಾಯ್ತು, ಹೊರಟೋದ್ರು. ಮೊದಲು ಈ ಭೂಮಿಲಿ ಏನೆಲ್ಲ ಬೆಳೀತಾ ಇದ್ರಿ? ನಾವು ರಾಗಿ, ಜೋಳ, ಹತ್ತಿ ಇಂಥದ್ದು ನಮ್ಮ ಜೀವನೋಪಯೋಗಕ್ಕೆ ಎಷ್ಟು ಬೇಕಾಗ್ತದೆ ಬೇಕಾಗ್ತಾಯಿತ್ತು ಸ್ವಾಮಿ. ರಾಗಿ, ಜೋಳ ಈ ಥರದ್ದೆಲ್ಲ ಬೆಳೀತಿದ್ದ ಜಾಗ ಈಗ ದಕ್ಷಿಣ ಅಯೋಧ್ಯೆ ಒಂದು ಪವಿತ್ರ ಕ್ಷೇತ್ರ ಆಗಿ ನಾಡಿನಾದ್ಯಂತ ಎಲ್ಲ ಬರ್ತಾರೆ ಜನ, ಅಂದರೆ ಎಷ್ಟು ಖುಷಿ ಅಲ್ವ? ಅಲ್ಲೆಲ್ಲ ಬರ್ತಾ ಹೋಯ್ತಾವ್ರಲ್ಲ. ಇದಕ್ಕೆ ಬಂದು ಏನೂ ಇಲ್ಲ ಅನ್ಕೊಂಡು ನೋಡ್ಕೊಂಡು ಹೊಂಟೋಯ್ತಾರಲ್ಲ. ಒಂದು ಮಂದಿರ ಮಾಡಿಬಿಡವ ನಮ್ಮ ಚಿಕ್ಕದಾಗಿ, ನಮ್ಮ ಶಕ್ತಾನುಸಾರ ಅಂತ ನಮ್ಮ ಮಕ್ಕಳು ನಾವೆಲ್ಲ ಕುಂತ್ಕೊಂಡು ಮಾತಾಡ್ಕೊಂಡು ಮಾಡವ ಅಂತ ನಾವು ಪ್ರಯತ್ನ ಮಾಡ್ತೇವೆ ಸರ್. ಇವಾಗ ದೇವೇಗೌಡರು ಅವ್ರ PA ಹೇಳವ್ರೆ, ಅಲಿಲೇಷನ್ ಮಾಡ್ಸೋಕ್ಕೆ ಏನೇನು ಬೇಕೋ ಮಾಡಿಸ್ಬಿಡು, ಅದನ್ನು ದೇವಸ್ಥಾನ ಮಾಡೋಕ್ಕೆ ಪ್ರಯತ್ನ ಎಲ್ಲ ಮಾಡೋಣ ಅಂತ ಹೇಳಿದ್ರು. ಯಾವ ಥರ ದೇವಸ್ಥಾನ ಹೆಂಗೆ ಮಾಡಬೇಕು? ಅವ್ರ ಹೆಂಗೆ ಪ್ಲೇನ್ ಮಾಡಿ ಒಂದು ದೊಡ್ಡದಾಗೆ ಮಾಡೋಣ. ಭೂಮಿ ಕೊಡಿ ಅಂತ ಹೇಳಿದರು. 4 ಪುಟ್ಟ ಭೂಮಿ ಕೊಡ್ತೀನಿ ಸ್ವಾಮಿ, ನೀವು ದೇವಸ್ಥಾನ ಕಟ್ಸೋದಾದ್ರೆ ಅಂತ ಅವತ್ತು ಹೋದ ವರ್ಷ ಹೇಳಿದ್ದೆ. ವರ್ಷದಲ್ಲಿ ಇವತ್ತು ಈ ದೇವಸ್ಥಾನ ಮಾಡಿದ ಮೇಲೆ ಅದು ಸಾಲಲ್ಲ ಅಂತಂದರು. ಆಮೇಲೆ ನನಗೆ ಇನ್ನೂ ಒಂದು ಹೇಳವ್ರೆ, ನಿಮಗೆ ಭೂಮಿ ಇಲ್ಲ ಅಂತಂದ್ರೆ ನಾನು ಭೂಮಿ ತೆಗೆದುಕೊಡ್ತೀನಿ, ಇರೋ ಅಷ್ಟೆಲ್ಲ ಭೂಮಿ
ಪರ್ಚೇಸ್ ಮಾಡ್ಬಿಡೋ ದೇವಸ್ಥಾನಕ್ಕೆ ಎಷ್ಟು ಬೇಕಾಯ್ತು ಅಷ್ಟು ಕೊಡಪ್ಪ ಮಾಡಪ್ಪ ಅಂತ ಹೇಳೋರೆ. ಆಯಿತು ಅಂತ ಒಪ್ಕೊಂಡಿದ್ದೀವಿ. ಏನೋ ಅವರು ಭಗವಂತ ಅವ್ರಿಗೆ ಮನಸ್ಸು ಕೊಟ್ಟು ಮಾಡಿದ್ರೆ ನಮಗಂತೂ ಶಕ್ತಿ ಸಾಲಲ್ಲ. ಮಾಡಿದ್ರೆ ದಕ್ಷಿಣ ಅಯೋಧ್ಯೆ ಅಂತ ಮಾಡ್ಬೋದು ಅವರು, ನಾವು ಮಾಡೋಕ್ಕಾಗಲ್ಲ. ಅದೆಲ್ಲ ದೈವ ಕೃಪೆ ಅಂತ ಹೇಳ್ತೀವಿ. ಅಮ್ಮ, ಕ್ಷೇತ್ರದ ಬಗ್ಗೆ ಈಗ ಆಗ್ತಾಯಿರೋ ಪೂಜೆ ಬಗ್ಗೆ ನಮಗೇನು ಅನ್ಸುತ್ತೆ? ಏನು ನಮಗೆ ಸಂತೋಷ. ನಮಗೆ ನೈವೇದ್ಯದಲ್ಲಿ ಹೆಂಗೆ ನಡೀತದೆ ಹಂಗೆ ನಡೀಲಿ ಅಂತ ನಾವು ಇಲ್ಲಿ ನಮ್ಮ ಜಮೀನಿನಲ್ಲಿ ನಮಗೂ ಸಂತೋಷ. ದಂಪತಿಗಳು ಫ್ಯಾಮಿಲಿಯವರೆಲ್ಲ ಅಯೋಧ್ಯೆಗೆ ಹೋಗಿ ಬಂದಿದ್ದೀರಾ? ಇಲ್ಲ, ಹೋಗಿಲ್ಲ ಸರ್, ಹೋಗಿಲ್ಲ. ಹೋಗ್ಬೇಕು ಅನ್ನೋ ಆಸೆ ಇತ್ತು, ಹೋಗೋಕ್ಕಾಗಿಲ್ಲ. ಇಲ್ಲೇ ದಕ್ಷಿಣ ಅಯೋಧ್ಯೆ ಇಲ್ಲೇ ಆಗ್ತದೆ, ಮುಂದೆ ಹೋಗ್ತೀರಿ ಅಯೋಧ್ಯೆಗೆ? ಅಯೋಧ್ಯಕ್ಕೆ ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡಿದ್ದೀವಿ ನಾವು, ಹೋಗ್ಬೇಕು ಅಂತಲೇ. ಅಂದರೆ ಅಲ್ಲಿ ಹೋಗಿ ಬರಬೇಕು, ಅಲ್ಲಿಂದ ನಮಗೆ ಕಳಿಸಿ ಇಲ್ಲಿ ಪೂಜೆ ಮಾಡೋರು. ನೈವೇದ್ಯದಿಂದ ಬಂದು ಪೂಜೆ ಮಾಡ್ಕೊ ಹೋಗೋರು, ಇಲ್ಲಿ ತಗೊಬಂದು ಅಲ್ಲಿಂದ. ಇಲ್ಲೂ ನೈವೇದ್ಯ ಆಗಬೇಕು, ಇಲ್ಲೇ ಹುಟ್ಟಿರೋದು ಸ್ಥಳ, ತಾಯಿ ಇರೋದೇ ಇಲ್ಲಿ, ಮಗ ಅಲ್ಲಿರೋದು ಅಂತ ಅವರು ಬಂದು ಪೂಜೆ ಮಾಡ್ಕೊಂಡು ಹೋಗೋರೆ. ತಗೊಬಂದೇ ಪೂಜೆ ಮಾಡ್ಕೊಂಡು ನಮಗೂ ಹೋಗ್ಬೇಕು ಅನ್ನೋ ಆಸೆ ಅದೇ. ಅದೇ ಇದು ನಮಗಿಲ್ಲಿ ಮಕ್ಕಳ ಮರಿ ಎಲ್ಲ ಹೋಗಿ ನಮಗೆ ಪೂಜೆ ಮಾಡ್ಕೊಬರ್ಬೇಕು, ಇಲ್ಲೂ ನೈವೇದ್ಯ ಆಗಬೇಕು ಅಂತಲೇ ನಮ್ಗೆ ಆಸೆ. ನಿಮ್ಮ ಕುಟುಂಬ ಎಲ್ಲ ಒಗ್ಗಟ್ಟಾಗಿ ನಿಂತು ಎಲ್ಲ ಮಾಡ್ತಾರೆ? ಕುಟುಂಬ ಎಲ್ಲೇ ನಮ್ಗೆ ಆಸೆ, ಎಲ್ಲ ಮಕ್ಕಳು ನಾವುಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದು. ಎಲ್ರಿಗೂ ಆಸೆ ಇಲ್ಲಿರೋದು. ಮಧ್ಯದಲ್ಲಿ ಪ್ರತಾಪ್ ಸಿಂಹ ಅವರು ಡೆಲ್ಲಿ ಕರ್ಕೊ ಹೋಗ್ಬೇಕು ನಿಮ್ಮ ಮೂರ್ತಿ ಇವ್ರ ಹತ್ರ, PM ಹತ್ರ, CM ಹತ್ರ, PM ಹತ್ರ ಕರ್ಕೊ ಹೋಗ್ತೀವಿ ಬನ್ನಿ ಅಂತ ಅಂದ್ಬಿಟ್ಟು ಬೆಂಗಳೂರು ಕರೆಸಿದ್ರು, ಮೈಸೂರಿಗೆ 12 ಗಂಟೆಗೆ ಹೊತ್ತಿನಲ್ಲಿ ಮತ್ತೆ ಫೋನ್ ಮಾಡಿದ್ರು. ಇವತ್ತು ಫಂಕ್ಷನ್ನು ಸಿಕ್ಕಲ್ವಂತೆ, ಇನ್ನೊಂದು ದಿನ ಡೇಟ್ ಫಿಕ್ಸ್ ಮಾಡ್ತೀನಿ ಹೋಗುವ ಅಂತ. ಯಾರೂ ಮನಸ್ಸು ಮಾಡಲಿಲ್ಲ, ಯಾರೂ ಕರ್ಕೋಗಿ ತೋರಲಿಲ್ಲ. ಹೀಗಾಗಿ ನಾವು ಹಿಂದೂವರೆಗೂ ಕೈ ಕೊಡುತ್ತೆ, ಹೋಗಿ ಬರ್ಬೋದು ನೀವು. ನಾವು ಈಗ ನಮ್ಮ ಸ್ವಂತ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದೀವಿ ಸರ್. ಮಾರ್ಚ್ ಏಪ್ರಿಲ್ನಲ್ಲಿ ಒಂದು ಸಾರಿ ಹೋಗಿ ಬರ್ತೀವಿ ನಮ್ಮ ಫ್ಯಾಮಿಲಿ ಎಲ್ಲ ದರ್ಶನ ಮಾಡ್ಕೊಂಡು. ಆಸೆ ಇದೆ, ಹೋಗಬೇಕು ಅಂತ, ನೋಡಬೇಕು ಅಂತ. ವಿಶ್ವಾದ್ಯಂತ ನೋಡ್ತದೆ ನಮ್ಮ ಭೂಮಿಲಿ ಸಿಗ್ತಕ್ಕಂಥ ಶಿಲೆಯಲ್ಲಿ ಆಗಿರ್ತಕ್ಕಂಥ ಮೂರ್ತಿಯನ್ನು ನಾವೇ ನೋಡಲಿಲ್ಲ ಅಂತಂದರೆ ಏನು ನಮ್ಮ ಅಂತನ್ನೋದು ನಮ್ಗೆ ಆಸೆ ಇದೆ ಸರ್. ಏನೋ ಭಗವಂತ ಜ್ಞಾನ ಕೊಟ್ಟು ನಮ್ಮ ಶಾಸಕರಿಗೆ ಜನಗಳಿಗೆಲ್ಲ ಸಹಕಾರ ಕೊಟ್ಟರೆ ದೇವಸ್ಥಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ನಾವು ಸಣ್ಣದಾಗಿ ಮಾಡಬೇಕು ಅಂತ ಹೇಳ್ತೀವಿ. ನಮ್ಮ ಅತ್ತೆ ಮಾವಂಗೆ ತುಂಬ ಆಸೆ, ಅದು ದಕ್ಷಿಣ ಅಯೋಧ್ಯೆ ಆಗಿದೆಯಲ್ಲ, ಇಲ್ಲಿ ದಕ್ಷಿಣ ಅಯೋಧ್ಯೆ ಆಗಬೇಕು ಅಂತ. ಮತ್ತು ಅಲ್ಲಿ ಶ್ರೀರಾಮ ಕ್ಷೇತ್ರ ಆಗಿದೆಯಲ್ಲ, ಅದು ನೋಡಬೇಕು, ಕಣ್ಣಾರೆ ನೋಡಬೇಕು ಅನ್ನೋ ಆಸೆ ಇದೆ. ಅದನ್ನ ಅವರು ಈಡೇರಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಹೇಳಿದ್ರು ಕರ್ಕೊಂಡು ಹೋಗ್ತೀನಿ ಅಂತ, ಇನ್ನೂ ಅವ್ರು ಕರ್ಕೊಂಡು ಹೋಗಿಲ್ಲ. ಅವ್ರ ಆಸೆ ಹೋಗ್ತೀವಿ, ಅವ್ರು ಕರ್ಕೊಂಡು ಹೋಗಲಿಲ್ಲ ಅಂದರೂ ನಾವೇ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಇನ್ನೂ ಅದಕ್ಕೆ ಸ್ವಲ್ಪ ಕಾಲಕುಶ ಆಗಿಲ್ಲ. ಸ್ವಲ್ಪ ಅವ್ರಿಗೆ ಅನುಮತಿ ಕೇಳಬೇಕು ಅಂದ್ಕೊಂಡಿದ್ದೆ ಇವತ್ತು ಕರ್ಕೊಂಡೋಗಿ ಅಂತ. ಮಾತಾಡೋಕ್ಕಾಗಲಿಲ್ಲ ಅವ್ರ ಜೊತೆ ಅಷ್ಟೇ. ಅವ್ರ ಆಸೆ ಪೂರೈಸಬೇಕು, ಅಲ್ಲಿ ಹೋಗಿ ಅವರ ಕಲ್ಲು ಸಿಕ್ಕಿದ್ದಲ್ಲ ಅದನ್ನು ನೋಡಬೇಕು ಅವರು ಅನ್ನೋ ಆಸೆ ಅವ್ರದ್ದು. ಅವ್ರ ಆಸೆ ಪೂರೈಸಬೇಕು ನಾವು. ಇದಿಷ್ಟು ಭೂಮಿಯ ಮಾಲೀಕರಾದಂತಹ ರಾಮದಾಸ್ ಅವರ ಮಾತಾಗಿತ್ತು. ಅಂದರೆ ಇಲ್ಲಿ ಒಂದು ವ್ಯವಸ್ಥಿತವಾಗಿ ದೇವಸ್ಥಾನ ಮಾಡಲಿಕ್ಕೆ ಒಂದು 4 ಗುಂಟೆಯಷ್ಟು ಜಾಗ ಬೇಕಾಗುತ್ತೆ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಶಾಸಕರಾದಂಥ GT ದೇವೇಗೌಡರು ಸ್ವಲ್ಪ ದೊಡ್ಡದಾಗೆ ಅಚ್ಚುಕಟ್ಟಾಗಿ ಮಾಡೋಣ ಅಂಥೇಳಿ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕೋ ಅವ್ರನ್ನ ಅದನ್ನು ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ಒಂದು ಒಳ್ಳೆಯ ದೇವಸ್ಥಾನ ಆಗುತ್ತೆ, ದಕ್ಷಿಣ ಅಯೋಧ್ಯೆ ಅಂತ ಪ್ರಸಿದ್ಧಿ ಆಗುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕೆಂಡಗಣ್ಣ GB ಸರ್ಗೂರು, ಇಂಡಿಯನ್ TV, ಮೈಸೂರು.